ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲಾಸ್ಟ್ ಫ್ಯೂ ಮಂತ್ಸಿಂದ ನಮ್ಮ ಸ್ಟೇಟಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಅಂತೂ ನಡೀತಾನೆ ಬರ್ತಾ ಇದೆ. ಅದರ ಸುದ್ದಿಗಳು ಸಾಕಷ್ಟು ಪ್ರಮಾಣದಲ್ಲಿ ಅದು ಬರ್ತಾನೆ ಇದೆ ಎಲ್ಲ ವಾಹಿನಿಗಳಲ್ಲಿ. ಆದರೆ ಲಾಸ್ಟ್ ಫ್ಯೂ ಡೇಸಿಂದ, ಅದರಲ್ಲೂ ಭಾಳ ಮುಖ್ಯವಾಗಿ ನಿನ್ನೆ ಮತ್ತು ಇವತ್ತು ಯಾವುದೇ ಸುದ್ದಿ ಮಾಧ್ಯಮಗಳನ್ನು ಪ್ಲೇ ಮಾಡಿದ್ರು ಇಲ್ಲಿ ಪವರ್ ಶೇರಿಂಗ್ ಬಗ್ಗೆನೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನೆಕ್ಸ್ಟ್ ಯಾರು ಅಪ್ಕಮಿಂಗ್ CM ಆಗ್ತಾರೆ ಸ್ಟೇಟಿಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದು ಒಂದು ಕಡೆ. ಈಗ 56,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಯನ್ನು ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲೂ ಭಾಳ ಪ್ರಮುಖವಾಗಿ ಶಿಕ್ಷಕರ ನೇಮಕಾತಿಯ ಸದ್ದಂತೂ ಭಾಳ ವೇಗವಾಗಿ ಸದ್ದು ಮಾಡ್ತು. ಅಷ್ಟು ವೇಗವಾಗಿ ಸದ್ದು ಮಾಡ್ತಾ ನಿಧಾನಕ್ಕೆ ತನ್ನ ಸದ್ದನ್ನು ಕಡಿಮೆ ಮಾಡ್ತಾ ಬರ್ತು. ಈಗ ಪಾಲಿಟಿಕ್ಸ್ ಸದ್ದು ಜಾಸ್ತಿ ಆಗ್ತಾ ಇದೆ. ನೀವು ಡಿಫ್ರೆನ್ಸಲ್ಲಿ ಅರ್ಥ ಮಾಡ್ಕೋಬೇಕು ಏನಾಗ್ಬೋದು ಮುಂದೆ. ಈಗ ಇನ್ ಕೇಸ್ ನಾಳೆ ಏನಾದರೂ ಬೇರೆಯವರು ಈ ಸ್ಟೇಟಿಗೆ ಏನಾದರೂ CM ಆಗಿದ್ದೇ ನಿಜ ಆದರೆ ನೆಕ್ಸ್ಟು ಅವರ ಸಚಿವ ಸಂಪುಟ ಯಾರನ್ನು ಯಾವ ಖಾತೆಗೆ ಹಾಕಬೇಕು, ಯಾರಿಗೆ ಕೊಡಬೇಕಾಗತ್ತೆ, ಯಾರನ್ನು ಬಿಡಬೇಕಾಗತ್ತೆ, ಅಥವಾ ಇನ್ನು ಏನೆಲ್ಲ ಮಾಡಬೇಕು, ಏನು ಕತೆ ಎಲ್ಲರ ಚಿತ್ತ ಇದ್ರ ಬಗ್ಗೆನೇ ಇರೋದ್ರಿಂದ ಮೇ ಬಿ ಅಧಿಕಾರಿಗಳು ಹೇಗೆ ಈ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೋ, ಹೇಗೆ ಅವ್ರಿಗೆ ಯಾರು ಡೈರೆಕ್ಷನ್ಸ್ ಕೊಡ್ತಾರೆ, ಅಥವಾ ಒಂದಷ್ಟು ತಿಂಗಳು ಇದೇನು ನಡೆಯೋದು ಇಲ್ವೋ, ಹೇಗೆ ಏನು, ಇದೆಲ್ಲದರ ಗೊಂದಲಗಳು ಸಾಕಷ್ಟು ಹಲವಾರು ವರ್ಷಗಳಿಂದ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗೆ ಕಾಯ್ತಾ ಇದ್ದಂಥ ಅಭ್ಯರ್ಥಿಗಳಿಗೆ ಇದು ಆತಂಕವನ್ನು ಉಂಟು ಮಾಡ್ತಾನೇ ಇದೆ ಇದು, ಆಯಿತಾ. ಯಾಕೆಂದರೆ ನಿಮಗೆ ಗೊತ್ತಾಗ್ಬಿಟ್ಟಿದೆ ಈಗ ಮೊನ್ನೆಯಿಂದ ನೀವೇನು ಅಪ್ಡೇಟ್ಸ್ ನೋಡ್ತಾ ಇದ್ದೀರಾ ಇವೆಲ್ಲವನ್ನು ನೋಡಿಬಿಟ್ರೆ. ಹಾಗಾಗಿ ತುಂಬ ಹುದ್ದೆಗಳನ್ನು ಸಾಧ್ಯವಾದಷ್ಟು ಬೇಗ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಅದು ಹೇಳಿ ನೋಡಿ ಫೈನಲಿ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಎಲೆಕ್ಷನ್ಸ್ ಬೇರೆ ಅದ್ರ ಕತೆ ಒಂದು ಕಡೆಯಿಂದ ಬರ್ತಾ ಇದೆ. ಅದು ಇನ್ನು ಸರ್ಕಾರದ್ದು ಕೋಡ್ ಆಫ್ ಕಂಡಕ್ಟು ಅದೊಂದು ಕಡೆ ಬರ್ತಾ ಇದೆ. ಕೆಲವರು ಅಂತಾರೆ ಆ ಭಾಗಕ್ಕೆ ಸೀಮಿತವಾಗಿ ಕೋಡ್ ಆಫ್ ಕಂಡಕ್ಟ್ ಆದರೆ ಕೆಲವೊಂದು ಎಕ್ಸಾಂಪಲ್ ನೋಟಿಫಿಕೇಷನ್ ಮಾಡ್ಬೋದು ಅಂತ. ಇದೆಲ್ಲವೂ ಏನಾಗ್ಬಿಡಿದೆ, ದರ್ ಇಸ್ ನೋ ಕ್ಲಾರಿಟಿ ಎಟ್ ಆಲ್ ಅಬೌಟ್ ಇಟ್. ಇದು ಸಮಸ್ಯೆ ಆಗಿರುವಂಥದ್ದು. ಈ ಬೆನ್ನಲ್ಲಿ ಈಗ ಏನು ಕತೆ ಇದು, ಇನ್ನು ಯಾವಾಗ ಮಾಡ್ತಾರೆ, ಏನು ಕತೆ, ಇನ್ನೂ ಎಷ್ಟು ಕಾಯೋದು, ಇನ್ನೂ ಎಷ್ಟು ತಿಂಗಳಾಗುತ್ತೋ ಮುಂದೆ. ಇನ್ನು ಹೊಸ CM ಬಂತು ಅಂದರೆ ಅವ್ರ ಅಜೆಂಡಾಗಳು ಬೇರೆ, ಅವ್ರದ್ದು ಏನೇನೋ ಕತೆ ಇರ್ತಿದೆ ಏನು ಅಲ್ವಾ. ಇನ್ನು ಮಂತ್ರಿಮಂಡಲ ಅದು ಇದು, ಇನ್ನು ಯಾತಕ್ಕೆ ಇನ್ನು ಈ ರಿಕ್ರೂಟ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋತಾರೆ. ಇನ್ನು ಮತ್ತಷ್ಟು ಡಿಲೇ ಆಗಿ ಮತ್ತೆ ಅದನ್ನು ಟೇಕ್ ಆಫ್ ಮಾಡೋದು ಯಾವಾಗ, ಮತ್ತು ಒಂದು ಕಡೆಯಿಂದ ಅವರು ನೋಟಿಫಿಕೇಷನ್ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳನ್ನು ಆರಂಭಿಸೋದು ಯಾವಾಗ, ಏನು ಕತೆ. ಹಾಗಾದರೆ ಇಷ್ಟು ದಿನಗಳ ಕಾಲ ಕೆಲವೊಂದು ಸುತ್ತೋಲೆಗಳನ್ನು ಅಧಿಸೂಚನೆಯನ್ನು ಬಿಟ್ಟಿದ್ದು ಕೇವಲ ಏನಕ್ಕೆ, ಅಲ್ಲಲ್ಲಿ ನಡೀತಾ ಇದ್ದಂಥ ಹೋರಾಟಗಳನ್ನು ಹತ್ತಿಕ್ಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನನ ಇದು, ಎಲ್ಲರೂ ಬಾಯಿ ಮುಚ್ಚತಕ್ಕಂಥ ಪ್ರಯತ್ನ ಆಗಿತ್ತು ಸರ್ಕಾರದ್ದು ಅಂತಂದ್ಬಿಟ್ಟು. ಇವೆಲ್ಲ ಪ್ರಶ್ನೆಗಳು ನಂದಲ್ಲ, ಇದು ಎಲ್ಲ ಅಭ್ಯರ್ಥಿಗಳ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಸ್, ಇದು ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ತುಂಬ ಕಷ್ಟ, ಏನಾಗುತ್ತೋ ಗೊತ್ತಿಲ್ಲ ಇದು. ಈಗ ನಾಳೆ ಅಂತೂ ಸ್ಟಾರ್ಟ್ ಆಗಿಬಿಡಿದೆ. ಈಗ ಇವತ್ತು ಬೆಳಿಗ್ಗೆಯಿಂದ ಬರೀ ಅದೇ ಕತೆ. ಈಗ ಪವರ್ ಪಾಲಿಟಿಕ್ಸು. ನಾಳೆ ಎಲ್ಲಾದರೂ ಹೊಸ CM ಆಗಿ ಅವ್ರಿಗೆ ಡೇಟ್ ಫಿಕ್ಸ್ ಆಗುತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ. ಅದಾದ ನಂತರದಲ್ಲಿ ಹೊಸಬ್ರದ್ದು ನ್ಯೂ ಏರಾ ಸ್ಟಾರ್ಟ್ ಆಗುತ್ತೆ. ಅವರ ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೋ ಯಾರಿಗೂ ಗೊತ್ತಿಲ್ಲ ಅದು. ಇನ್ನು ಅವರು ಈ ಒಂದು ರಾಜ್ಯದಲ್ಲಿ ತಾಂಡವಾರ್ತಕ್ಕಿಂತ ಸತ್ತತ್ರ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನು, ವಿವಿಧ ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಹೇಗೆ ಯಾವ ರೀತಿ ನೇಮಕಾತಿ ಮಾಡಿ ಅಂತ ಡೈರೆಕ್ಷನ್ಸ್ ಪಾಸ್ ಮಾಡ್ತಾರೋ, ಇಲ್ಲ ಬೇರೆದಕ್ಕೆ ಆದ್ಯತೆ ಕೊಡ್ತಾರೋ, ಅಥವಾ ಇನ್ನೇನು ಕತೆಗಳಾಗುತ್ತೋ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಅವರು ಹೇಳಲಿಕ್ಕೆ ಇಚ್ಛೆ ಪಡ್ತಾರೋ ಇವೆಲ್ಲವೂ ಇದೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಈಗ ಹೊಸ CM ಆಗಿ ಐ ಥಿಂಕ್ ಪ್ರಮಾಣ ವಚನ ನಂತರದಲ್ಲಿ ಅವ್ರ ಮಂತ್ರಿಮಂಡಲಗಳು ಸರ್ವೇ ಸಾಮಾನ್ಯ ಬದಲಾಗ್ಬೋದು, ಹೇಳಲಿಕ್ಕಾಗಲ್ಲ. ಕೆಲವೊಂದು ಖಾತೆಗಳು ಆ ಕಡೆ ಈ ಕಡೆ ಎಲ್ಲ ವರ್ಗಾವಣೆ ಆಗ್ಬೋದು. ಆದರೆ ಅದರ ಪ್ರಾಸೆಸನ್ನು ಎಷ್ಟು ಬೇಗ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಅದು ಒಂದೊಂದು ಸಲ ಜಾಸ್ತಿ ಮುಂದೆ ಹೋಗ್ಬೋದು. ನಾನೇನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರಾಜ್ಯದ ರಾಜಕಾರಣದಲ್ಲಿರತಕ್ಕಂಥ ಈ ಪೊಲಿಟಿಷಿಯನ್ಸ್ಗೆ ಯಾವ್ಯಾವ ಇಲಾಖೆ ಅವ್ರ ಅಂಡರಲ್ಲಿ ಬರ್ತಿದೆ ಅದ್ರ ಬಗ್ಗೆ ಕನ್ಸರ್ನ್ ಇಲ್ಲ. ಅವ್ರಿಗೇನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಡಿಲೇ ಮಾಡ್ಲಿಕ್ಕೆ ಹೋಗ್ತಾರೆ ಅವರು. ಅವ್ರಿಗೆ ಬೇಕಾದ್ದು ಸಿಗೋ ತನಕನೂ ಬೇಕಾದ್ರೆ ದೇ ಆರ್ ರೆಡಿ ಟು ವೆಯ್ಟ್ ಫಾರ್ ದಟ್ ಪೋಸ್ಟ್. ಹಂಗಾಗ್ಬಿಡ್ದೆ ಈಗ ರಾಜ್ಯದ ಪರಿಸ್ಥಿತಿ. ಅಕಾರ್ಡಿಂಗ್ ಟು ಮಿ ತುಂಬ ಜನರು ಯೋಚನೆ ಮಾಡೋದು ಇದೇ ಪಾಯಿಂಟ್ಸ್ಗೆ ಈಗ. ಹಾಗಾಗಿ ಯಾರೇ ಹೊಸಬರು ಬಂದರೂ ಕೂಡ ಈಗ ಸಾಧ್ಯವಾದಷ್ಟು ಈಗೇನು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗಬೇಕು, ಸಾಕಷ್ಟು ರಾಜ್ಯ ಸರ್ಕಾರದ ಅಂಡರಲ್ಲಿ ಬರ್ತಕ್ಕಂಥ ಇಲಾಖೆಗಳಲ್ಲಿ ಮೊದಲು ಅವುಗಳಿಗೆ ಬಹುಬೇಗ ಆಗಬೇಕು ಅಂತಕ್ಕಂಥದ್ದು ನಂದಲ್ಲ, ಇದು ಲಕ್ಷಾಂತರ ಅಭ್ಯರ್ಥಿಗಳ ಒಂದು ಐ ಥಿಂಕ್ ಏನದು ಒಂದು ನಂಬಿಕೆ ಇಟ್ಬಿಟ್ಟಿದ್ದಾರೆ. ಈಗ ನಂಬಿಕೆ ಬಂದಿತ್ತು ಪಾಪ. ಈಗ ಅವ್ರಿಗೆ ಏನು ಆಗ್ಬೋದು ಇಷ್ಟು ವರ್ಷ ಕಾಯ್ದೀವಿ ಅಂತ ಅಂದ್ಬಿಟ್ಟು. ಈಗ ಯಾವುದು ಇದೊಂದು ಇಶ್ಯೂ ಸ್ಟಾರ್ಟ್ ಆಗಿಬಿಡ್ತು, ಪವರ್ ಶೇರಿಂಗ್ದು. ಹಾಗಾಗಿ ಮತ್ತೆ ಈಗ ಅಪನಂಬಿಕೆ ಬಂದಂಗೆ ಆಗಿಬಿಡ್ತದೆ ಸರ್ಕಾರಗಳ ಮೇಲೆ, ಆಯಿತಾ. ಹಾಗಾಗಿ ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾವಾಗ ಏನಾಗುತ್ತೋ, ಎಷ್ಟು ಬೇಗ ನೋಟಿಫಿಕೇಷನ್ ಮಾಡ್ತಾರೋ, ಇವರು ಇನ್ನೂ ಎಷ್ಟು ಟೈಮ್ ತಗೊಳ್ತಾರೋ, ಹೊಸ CM ಏನಾದರೂ ಬದಲಾವಣೆ ಮಾಡಿಬಿಟ್ರೆ ಇನ್ನೇನು ಕತೆಗಳಾಗುತ್ತೋ, ಇದು ಎಲ್ರಿಗೂ ಆಗ್ತಿರತಕ್ಕಂಥ ಆತಂಕ ಈಗ ಅಲ್ವಾ.
ಹಾಗಾಗಿ ಕಾದು ನೋಡಬೇಕಾಗಿದೆ. ಇದಕ್ಕೆಲ್ಲ ಒಂದು ಫೈನಲ್ ಆನ್ಸರ್ಸ್ ಯಾವಾಗ ಸಿಗುತ್ತೋ, ಯಾರು ಕೊಡ್ತಾರೋ, ನಿಖರವಾದಂಥ ಉತ್ತರಗಳು ಯಾರಿಂದ ಬರುತ್ತೋ, ಅಥವಾ ಅಧಿಸೂಚನೆಯನ್ನು ಮಾಡಲೇಬಾರ್ದು ಅಂತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದಾರೋ ಈ ಪಾಲಿಟಿಕ್ಸ್ ಮಾಡಲಿಕ್ಕೋಸ್ಕರ, ಇದು ಯಾರನ್ನೂ ಬೇಗ ಜಡ್ಜ್ ಮಾಡಲಿಕ್ಕಾಗಲ್ಲ, ಹಿಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ. ಹಾಗಾಗಿ ಇವೆಲ್ಲ ನೋಡ್ತಾ ಇದ್ದರೆ ಅಕಾರ್ಡಿಂಗ್ ಟು ಮೀ ಬೇಗ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನು ಮಾಡೋದು ನನ್ನ ಪ್ರಕಾರ ಡೌಟ್ ಅಂತ ಅನ್ನಿಸ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದರೆ, ಈ ರಾಜ್ಯದ ಬೆಳವಣಿಗೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ. ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಹಿಯರ್ ಅಬೌಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್. ಈಗ ನೋಡ್ತಾ ಇರ್ತಕ್ಕಂಥ ಒಂದು ಅಪ್ಕಮಿಂಗ್ ಈ ನ್ಯೂಸಸ್ ಎಲ್ಲ ನೋಡ್ತಾ ಇದ್ದರೆ. ಹಾಗಾಗಿ ನಾನು ಹೇಳೋದಿಷ್ಟೇ. ಫೈನಲಿ ಯಾರೇ ಆದರೂ ಸಿ ಎಮ್ ಮೊದಲು ದಯಮಾಡಿ ಅತಿ ಹೆಚ್ಚು ಸಂಖ್ಯೆಯ ಹುದ್ದೆಗಳು ಎಲ್ಲಿ ಕೊರತೆ ಇದೆಯೋ ಆ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನು ಮೊದಲು ತುಂಬಲಿಕ್ಕೆ ಪ್ರಯತ್ನ ಆಗಲಿ, ಒಂದು ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಪಾಸ್ ಮಾಡಲಿ, ಆಯಿತಾ. ಹೇಗೆ ಅಧಿಕಾರಿಗಳಿಗೆ ಬೇರೆ ವಿಷಯದಲ್ಲಿ ಧಮಕಿ ಹಾಕ್ತಾರೋ ಅದೇ ಥರ ಸ್ಟ್ರಿಕ್ಟ್ ಆಗಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗಲಿಕ್ಕೆ ಒಂದು ಸ್ಟ್ರಿಕ್ಟ್ ಆರ್ಡರ್ ಪಾಸ್ ಮಾಡಬೇಕು. ಆವಾಗ ಐ ಥಿಂಕ್ ಏನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಯಾವುದೂ ಮಾಡಲಿಲ್ಲ ಅಂದರೆ ಇದು ಇನ್ನೊಂದಷ್ಟು ದಿನಗಳು, ತಿಂಗಳುಗಳು ಮುಂದೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಐ ಡೋಂಟ್ ನೋ. ಈಗ ಇದ್ರ ಬಗ್ಗೆ ವಿಷಯಗಳು ಇನ್ನು ಮತ್ತಷ್ಟು ಗೊತ್ತಾಗಬೇಕು ಅಂತಂದರೆ ಇನ್ ಕೇಸ್ ನೋಡೋಣ. ಈಗ ನಾಳೆ ಈಗ ಸಾಕಷ್ಟು ಸುಮಾರು 80-90% ಸಿ ಎಮ್ ಬದಲಾವಣೆ ಅನ್ನೋದ್ರ ಬಗ್ಗೆ ಬರ್ತದೆ ನ್ಯೂಸಲ್ಲಿ. ಬಟ್ ನಾಳೆ ಗೊತ್ತಾಗ್ಬಿಡುತ್ತೆ. ಯಾವುದೋ ಡಿನ್ನರ್ ಬ್ರೇಕ್ಫಾಸ್ಟ್ ಏನೋ ಮೀಟಿಂಗ್ ಇದೆಯಂತೆ ಸಿ ಎಮ್ ಸಮ್ಮುಖದಲ್ಲಿ, ಅಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅಂತ ವಾಹಿನಿಗಳೆಲ್ಲ ಬರ್ತಾ ಇರ್ತಕ್ಕಂಥ ವಿಚಾರಗಳು ಇವೆಲ್ಲವೂ ಕೂಡ ನೋಡ್ತಾ ಇದ್ದೀನಿ ನಾನು ಕೂಡ. ಇನ್ನು ನಾಳೆ ಇನ್ ಕೇಸ್ ಡಿಸೈಡ್ ಆಗಿ ಸಿ ಎಮ್ ಬದಲಾವಣೆ ಆಯಿತು ಅಂತಂದರೆ ಒಂದು ನೇಮ್ ಡಿಕ್ಲರೇಷನ್ ಆಗುತ್ತೆ ಯಾರಾಗ್ತಾರೆ ಅಂತ. ಅದಾದ ಫ್ಯೂ ಡೇಸ್ಗೆ ಅವ್ರಿಗೊಂದು ಡೇಟ್ ಫಿಕ್ಸ್ ಆಗುತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ. ಅದಾದ ಮೇಲೆ ಮಂತ್ರಿಮಂಡಲ ಆಗುತ್ತೆ. ನನ್ನ ಪ್ರಕಾರವಾಗಿ ಕೆಲವೊಂದು ಖಾತೆಗಳೇನು ಬದಲಾಗಲ್ಲ ಅಂತ ಅನ್ಕೋತೀನಿ ನಾನು. ಆದರೆ ಇದಾದ ಬೇಗ ಐ ಥಿಂಕ್ ಏನಾಗಬೇಕು ಅದಾಗಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಮಾಡಬೇಕು. ಅದು ಮಾಡಲಿಲ್ಲ ಅಂದಾಗ ಅದು ಮತ್ತೆ ಸಾಕಷ್ಟು ದಿನಗಳು ಮುಂದೆ ಇನ್ನೂ ಅದು ತಳ್ಕೊಂಡು ಹಾಗೇ ಹೋಗ್ತಾ ಇರುತ್ತೆ. ಅದು ಇದರಿಂದಾನೇ ಈಗ ತುಂಬ ಬೇಜಾರಾಗ್ತಕ್ಕಂಥ ವಿಚಾರ ಇವೆಲ್ಲವೂ ಕೂಡ, ಆಯಿತಾ. ಹಾಗಾಗಿ ಅಂದರೆ ತಮ್ಮ ಸ್ವಾರ್ಥವನ್ನು ಬಿಟ್ಟು ಏನಾಗಬೇಕು ಅದು ಮಾಡಿಬಿಟ್ರೆ ಅದು ಯಾವುದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಬಿಟ್ಟು ಬೇರೆದಕ್ಕೆಲ್ಲ ಫೋಕಸ್ ಮಾಡ್ತಾ ಕೂತ್ಕೊಳ್ತು ಅಂತಂದಾಗ ಏನಾಗುತ್ತೆ, ಇದು ಅಭ್ಯರ್ಥಿಗಳ ಲೈಫ್ ಮೇಲೆ ಸವಾರಿ ಮಾಡ್ದಂಗೆ ಆಗ್ಬಿಡ್ತೇವೆ ಇವೆಲ್ಲವೂ ಕೂಡ. ಹಾಗಾಗಬಾರ್ದು. ಯಾರೇ ಸಿ ಎಮ್ ಆದರೂ ಸಾಧ್ಯವಾದಷ್ಟು ಬೇಗ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗಲಿ ಅಂತಕ್ಕಂಥದ್ದೇ ನಮ್ಮ ಹಾರೈಕೆ ಅಥವಾ ಆಶಯ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಥ್ಯಾಂಕ್ ಯು ಸೊ ಮಚ್.